ಒಳಗಡೆ ಏನ್ ಮಾಡ್ತಾ ಇದ್ದೀವಿ? ಬೇಗ ಬಾರೇ ಗಂಗಾ. ಗಂಗಾ, ಆಳುಗಳನ್ನು ಕರೆದುಕೊಂಡು ಹೋಗುವ ಹೊತ್ತಾಗಿಲ್ಲವೇ ನಿನಗೆ? ಆಯ್ತ್ರಿ, ಸದ್ಯ ಹೋಗುತ್ತೀನಿ. ಗಂಗಾ, ನಾನು ಆಳುಗಳನ್ನು ಮೇಲಿನ ಹೊಲಕ್ಕೆ ಹೋಗಿರಂತ ಹೇಳಿ ಬರುತ್ತೇನೆ. ಈ ಹಣವನ್ನು ಮನೆಯಲ್ಲಿ ಸರಿಯಾಗಿಡು ಗಂಗಾ. ರೀ, ಆಗ್ಲೇ ಶೇಂಗಾದ ಬೆಲೆ ತಿಳ್ಕೊಂಡು ಬಂದ್ರ? ಹೌದು ಗಂಗಾ, 10,000ಕ್ಕೆ ಮಾರಾಟವಾದ ಶೇಂಗಾದ ವ್ಯಾಪಾರ ಕ್ಯಾನ್ಸಲ್ ಮಾಡಿದರು. ಆದರೂ ಕೂಡ 8,000 ಹಣದ ಗಂಟಾಯಿತು. ಗಂಗಾ, ದಲ್ಲಾಳಿ, ಹಮಾಲಿ, ಮಾಲೀಕನಿಂದ ಅಡಚಣೆಗೆ ತೆಗೆದುಕೊಂಡ ಹಣವನ್ನು ತೀರಿಸಿ ಕೇವಲ ಬಂದದ್ದು 4,000 ಮಾತ್ರ. ರೀ, ಈ ಭೂಮಿ ತಾಯಿ ಮಣಿ ತುಂಬಿ ಹಣ ಹಸಿದ್ರು ಕೂಡ ನಮಗೆ ಸಿಕ್ಕಿರೋದು ಬರೀ ಕಣ್ಣೀರೇ ಅಲ್ಲವೇ ಸ್ವಾಮಿ? ಹೌದು, ಪ್ರತಿ ಬೆಳೆಯೂ ಇದೇ ರೀತಿ ಶ್ರೀಮಂತರ ಸ್ವತ್ತಾಗಿ ರೈತನ ಕತ್ತು ಹಿಚ್ಚಿದರೆ ಈ ರೈತನ ಬಹಳು ಕಣ್ಣೀರಿನ ಗೋಳು ಆಗುವುದರಲ್ಲಿ ಯಾವ ಎಂದು ಕಾಣ್ತರಿವನೋ ಈ ಮಾರುತೇಶ ಯಾರಿಗೆ ಗೊತ್ತು ಗಂಗಾ. ಅಣ್ಣ, ಅತಿಗೆ ಬಾ ಸಹೋದರ, ಎಲ್ಲಾರಪ್ಪ ಹೆಣ್ಣು ಮಗಳು? ಇವಳೊಂದು ದೊಡ್ಡ ಕಥೆ ಅಣ್ಣ. ಇವಳು ಚಂದ್ರನ ಮಗಳು ಯಮುನಾ ಅಂತ. ಇವಳ ತಂದೆ ಯಾರ್ದೋ ಕೈವಾಡಿಕೆ ಕೊನೆಯಾಗಿ ಸತ್ತು ಹೋಗಿಬಿಟ್ಟ. ನೀನು ಇವಳ ತಂದೆ ಚಂದ್ರವಿನ ಕೊಲೆ ಆಯ್ತು? ಕೊನೆ ಅಷ್ಟೇ ಅಲ್ಲಣ್ಣ, ಇವಳ ಆಸ್ತಿ ಕೂಡ 6 ಸಂತಾಗಿ ಹೋಗಿದೆ. ಅಪಾಯದ ಜೊತೆಯಲ್ಲಿ ನರಳಿ ಬರುತ್ತಿರುವಾಗ ಈ ಹೆಣ್ಣಿಗೆ ಬಾಳೆ ಜ್ಯೋತಿ ಆಗಬೇಕೆಂದು ಕರೆದುಕೊಂಡು ಬಂದೇವಣ್ಣ. ಈಗ ತಮ್ಮಿಬ್ಬರು ಅನುಮತಿ ಇದ್ದರೆ ನಮ್ಮಿಬ್ಬರು ಅನುಮತಿ. ಇದೇನಪ್ಪ ಸಹೋದರ, ಕುರಿ ಹುಡುಕುತ್ತಿರಂತ ಹೋದ ನೀನು ಇಂದು ಮರಿಯನ್ನೇ ಹುಡುಕಿ ತಂದು ಬಿಟ್ಟಿಯಲ್ಲ ಸಹೋದರ. ಸಹೋದರ, ಈ ನಿನ್ನ ಅಣ್ಣನ ಬೆನ್ನ ಹಿಂದೆ ಎಂತ ಹೃದಯದ ಸಹೋದರನಾಗಿ ಜನಿಸಿ ಬಂದಿರೋ ತಮ್ಮ. ನಿನ್ನ ಏನಂತ ವರ್ಣಿಸಲಿ? ಕತ್ತಲೆಯ ಕಾಲಿಗೆ ಚೆನ್ನೆನ್ನುತ್ತು ರಾಗಿಸಿ ಸ್ವಚ್ಛ ಹೃದಯದ ಈ ಅನಾಥ ಹೆಣ್ಣನ್ನು ಮದುವೆಯಾಗಿ ವಂಶ ಜ್ಯೋತಿಯನ್ನ ಬೆಳಗಿಸ್ತೀನೆಂದು ಹೇಳ್ತೀಯಲ್ಲಪ್ಪ, ನನಗೆ ಬಹಳ ಸಂತೋಷ ಸಹೋದರ. ಹಾ ಸಹೋದರ, ನಿನಗೆ ಈ ಕಾರ್ಯಕ್ಕೆ ನಾನು ಅನುಮತಿ ಕೊಡಲಾರೆನೆ. ಹಿಂದೆ ಮುಗಿಯಲಿ ನಿಮ್ಮಿಬ್ಬರ ಗಂಧರ್ವ ವಿವಾಹ. ಇದೆಯಲ್ಲ ಶಿವಶಕ್ತಿಯರ ಬಳಗ. ಏನಿಲ್ಲ, ಬನ್ನಿ ಗೌಡರೇ, ಕುಳಿತುಕೊಳ್ಳಿ. ತಮ್ಮ ಶಿವಣ್ಣ, ಕುಳಿತುಕೊಂಡು ಮಾತಾಡೋದು ನಮ್ಮ ಗೌಡ್ರ ಕೆಲಸ ಅಲ್ಲಪ್ಪ, ಅದು ನಮ್ಮ ಕೆಲಸ. 3 ವರ್ಷದ ಹಿಂದೆ ನಿಂತ ಬಾಕಿ ವಸೂಲಿ ಮಾಡಾಕ ಬಂದೀವಿ. ನೀನು ಪಟ ಪಟ ನೋಟ್ ಎಣಿಸಿಬಿಡು, ನಾವು ಚಟ ಚಟ ಹರಗ ಕೊಡ್ತೀವಿ. ಇದೇನು ತಲಾಟೆಯವರೇ ನೀವು ಹೇಳುತ್ತಿರುವುದು? ಪ್ರತಿ ವರ್ಷ ನಾನು 10 ಚೊಕ್ಕಟೆಯಾಗೆ ಇಟ್ಟಿದ್ದೇನೆ. ಅದನ್ನ ಬಿಟ್ಟು ನೀವು ಮತ್ತೆ ಪಾವತಿಸಿರಿ ಎಂದು ಹೇಳಿದರೆ ನಾನೆಲ್ಲಿ ಬರ್ತೀನಿ? ಇದು ಸುಳ್ಳು.
ಶಿವಣ್ಣ ಸುಳ್ಳು ಹೇಳಿದ್ರ ನಮ್ದೇನು ಹೊಟ್ಟೆ ತುಂಬತೈತೇನಪ್ಪ. ದೇವರಾಣಿ ಆಗಿ 3 ವರ್ಷದ ಹಿಂದೆ ನಿಂತ ಭೂಖಂಡ ವಸೂಲಿಗೆ ಅಂತ ಬಂದೀವಿ. ನೀವು ಅಣ್ಣ ತಮ್ಮ ಇಬ್ಬರು ಸೇರಿ ಜೈಂಟ್ ಮಾಡಿ ಕಸ ಮುಸುರಿ ಆಗಿ ನಿಮ್ಮ ಅಪ್ಪನ ಹೆಸರು ಮ್ಯಾಗ 1500 ರೂಪಾಯಿ ಆಗಿ ಕುಂತೈತಿ. ಸುಳ್ಳು ಹೇಳಿದ್ರ ನಮ್ಮ ಗೌಡ್ರನ್ನ ಕೇಳಿ ನೋಡಪ್ಪ. ಹೌದು ಶಿವ, ಬಾಕಿ ಇದ್ದದ್ದು ನಿಜ. ಹಣ ವಸೂಲಿ ಮಾಡುತ್ತ ಮೇಲಿನಿಂದ ಒತ್ತಡ ಹಾಕಿದ್ದಾರೆ. ಅದಕ್ಕಾಗಿ ಎಲ್ಲರೂ ಸೇರಿ ಬಂದಿದ್ದೇವೆ. ಬೇಗನೆ ಹಣ ಕಟ್ಟಿಬಿಡು. ಗೌಡ್ರೆ, ಪ್ರತಿ ವರ್ಷ ಹಣ ಕಟ್ಟಿದ್ದೆವು. ಹಂಗದರೆ ಏನೂ ಕಟ್ಟುವುದಿಲ್ಲ. ಕಟ್ಟದಿದ್ದರೆ ಹಣ ಕೊಡುವವರಿಗೆ ಕಟ್ಟಿ ಹಾಕಬೇಕಿತ್ತು. ಎಚ್ಚರ. ನಮ್ಮನ್ನು ಕಟ್ಟನ್ನು ತಿಟ್ಟಿಗೆ ಮಾತಾಡಕ್ಕೆ ನೀನ್ ತಲಾಟಲ್ಲಿ ವಾಲಿಕ್ವರನಲ್ಲ. ಈ ರುದ್ರೇಗೌಡ ಗೊತ್ತಿಲ್ಲ, ಇಡೀ ಬ್ರಹ್ಮಾಂಡವೇ ಒಂದು ಕ್ಷಣ ಸೋತಾಗುತ್ತೆ. ಅಂತದರಲ್ಲಿ ನನ್ನ ಎದುರು ನಿಂತು ಮಾತನಾಡುವ ನೀನಾವನೇ ಗುಳ್ಳೆ ನರಿ. ಗಟ್ಟಲಾಗಿ ಮಾತನಾಡಿಕೆ ನೀ ನಮ್ಮ ಸಿಂದಗಿ ತಾಲೂಕು ತಜ್ಜನಲ್ಲ. ಹತ್ತಿಗೆ ಮಾತನಾಡೋದು ಎಲ್ಲವರಿಂದ ನಿನ್ನ ಎದುರಿಗೆ ನಿನ್ನ ತಮ್ಮನಿಂದ ಅವಾಚ್ಯ ಶಬ್ದ ಹಾಕ್ತೀಯ ಮಗನ. ಎಷ್ಟು ಸೊತ್ತು ಬಂದಿದ್ದೀನ ನಿನಗ. ಏ ಗೌಡ, ಸೊಕ್ಕಿನ ಬಗ್ಗೆ ಮಾತನಾಡಿಕೆ ಇದು. ಗೌಡ, ಬಾಯಿ ತೆಗೆದು ಮಾತನಾಡ್ರಿ. ಇದು ನನ್ನ ಮನೆ ಅನ್ನತ್ತೆಂದು ಬೆಳೆದಿರುವ ದೇಹ. ಈ ದೇಹಕ್ಕೆ ಸೊಕ್ಕಿನ ಬಗ್ಗೆ ಮಾತಾಡಿ ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿವನಲ್ಲ. ಇದು ನನ್ನ ಮನೆ ಅನ್ನತ್ತೆಂದು ಬೆಳೆದಿರುವ ದೇಹ.